ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ತೊಂಡೆಕಾಯಲ್ಲಿ ಒಂದು ಕರಿ ಅಥವಾ ಸಾಗು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತೊಂಡೆಕಾಯಿ ವರ್ಷ ಪೂರ್ತಿ ಸಿಗೋ ತರಕಾರಿ, ಮತ್ತು ಅದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲಿ ಕೂಡ ವೆರೈಟೀಸು ಮಾಡ್ಬೋದು ನೋಡಿ. ಅದನ್ನು ನಾನು ಅದರದ್ದೇ ಮಾತ್ರ ಸಾಗು ಮಾಡೋಕ್ಕೆ ನಾನು ತೊಂಡೆಕಾಯಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಕೂಡ ಅದಕ್ಕೆ ನಿಮ್ಗೆ ಬೇಡ ಅಂದರೆ ಬಿಡ್ಬೋದು, ಅದನ್ನು ಕೂಡ ನಾನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮತ್ತು ರುಬ್ಬಕ್ಕೆ ಅದಕ್ಕೆ ಟೊಮೆಟೊ, 1 ಸ್ಪೂನ್ನಷ್ಟು ಹುರಿಗಡಲೆ, ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಥರ ಮಾಡ್ಕೊಂಡಿರ್ತೀನಿ. ಮತ್ತು ಉಪ್ಪು, ಬಿಳಿ ಎಳ್ಳು, ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಹಸಿ ಶುಂಠಿ, ಗರಂ ಮಸಾಲ ಮತ್ತು ಅರಿಶಿನ ನೋಡಿ. ಅರಿಶಿನ, ಗರಂ ಮಸಾಲ, ಶುಂಠಿ ಮತ್ತು ಹುಣಸೆಹಣ್ಣು, ಬಿಳಿ ಎಳ್ಳು, ಉಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ, ಪುಟಾಣಿ ಅಥವಾ ಹುರಿಗಡಲೆ, ಒಂದೇ ಒಂದು ಟೊಮೆಟೊ ನೋಡಿ. ಈಗ ಎಣ್ಣೆನ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಪಟ್ಪಟ ಅಂತ ಅಂದ ಕೂಡಲೇ ಅದಕ್ಕೆ ನಾನು ಜೀರಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಹಾಕಿಬಿಟ್ಟು ಈ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಇದನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಒಂಥರ ಅದ್ರ ಹಸಿ ವಾಸನೆ ಹೋಗಿ ಗರಿ ಅಂತ ಆಗಬೇಕು. ಯಾವುದೇ ಅಡುಗೆ ಆಗಲಿ ನಾವು ಮಾಡುವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅದಕ್ಕಾದ ಸಮಯನ ಕೊಡ್ತಾಯಿದ್ರೆ ಅಡುಗೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಕೆಲವರು ಹೇಳ್ತಾರೆ ಗೊತ್ತಾ, ಅಯ್ಯೋ ಅಲ್ಲಿ ತಿಂದ್ವಿ ತುಂಬ ಚೆನ್ನಾಗಿತ್ತಪ್ಪ, ಇಲ್ಲಿ ತಿಂದ್ವಿ ಚೆನ್ನಾಗಿತ್ತು ಅಂತ ಹೇಳಿ. ಈ ಒಂದು ಚಟ್ನಿ ಎಲ್ಲ ಯಾರೂ ಮಾಡೋದೇ ಇಲ್ವಾ? ಅಲ್ಲ, ಬ್ರಾಹ್ಮಣ್ ಕೆಫೆಯಲ್ಲಿ ಚಟ್ನಿ ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಅಂತಾರೆ. ಅದರದ್ದು ಇನ್ನೇನೂ ಇಲ್ಲ. ನೀವು ಸ್ವಲ್ಪ ಅದಕ್ಕೆ ಸಮಯ ಕೊಟ್ಬಿಟ್ಟು ಅದು ಒಂದಾದ್ಮೇಲೆ ಒಂದು ಏನು ಸಾಮಾನು ಹಾಕಬೇಕು ಅದರ ಪ್ರಪೋರ್ಷನ್ ನೋಡಿಕೊಂಡು ಹಾಕೋದ್ರಿಂದ ಅಡುಗೆ ತುಂಬ ರುಚಿಯಾಗುತ್ತೆ ನೋಡಿ. ಇದಿಷ್ಟೀಗ ಅದಕ್ಕೆ ನಾನು ತೊಂಡೆಕಾಯಿ ಹೆಚ್ಕೊಂಡಿರೋದನ್ನು ಹಾಕಿಬಿಟ್ಟು ನೀರೇನೂ ಹಾಕಲ್ಲ. ಅದಕ್ಕೆ ಹಾಗೆಯೇ ಅದು ಕೆಳಗೆ ಮೇಲೆ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನು ಮಿಕ್ಕಿದ ಎಲ್ಲ ಪದಾರ್ಥಗಳನ್ನು ನಾನು ಮಿಕ್ಸರಲ್ಲಿ ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ. ಇವಾಗ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಈ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಹುರಿಗಡಲೆ ಮತ್ತು ಟೊಮೆಟೊ ಎಲ್ಲನೂ ಒಂದಾದ್ಮೇಲೆ ಒಂದು ನೀವು ಹಾಕ್ಕೊಳ್ತಾ ಹೋಗಿಬಿಡಿ. ಹಸಿಮೆಣಸಿನ್ಕಾಯಿ, ಉಪ್ಪು, ಇಟ್ಕೊಂಡಿರೋ ಅಷ್ಟು ಸಾಮಾನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಶುಂಠಿ, ಗರಂ ಮಸಾಲ ಮತ್ತು ಅರಿಶಿನ ನೋಡಿ. ಇಷ್ಟೂ ಐಟಮ್ನು ಇದಕ್ಕೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕಿ ಅದನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ. ಅಷ್ಟೊತ್ತಿಗೆ ಇದು ಹಾಕ್ತಿರೋವಾಗ ಒಂದ್ರ ಜೊತೆಲಿ ಒಂದು ಮಾಡ್ತಾಯಿದ್ರೆ ನಿಮಗೆ ಅಡುಗೆ ಬೇಗ ಫಾಸ್ಟ್ ಆಗುತ್ತೆ, ಮತ್ತು ಒಂಥರ ಏಕಾಗ್ರತೆ ಕೂಡ ಹುಟ್ಟುತ್ತೆ, ಬೇರೆ ಯೋಚನೆಗಳು ಬರಲ್ಲ ನೋಡಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಅಲ್ವಾ? ಆವಾಗ ನಾನು ಇದು ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿನ ಹಾಕ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ತಾಯಿದ್ರೆ ನೀವು ಅದು ಚೆನ್ನಾಗಿ ಬೇಯುತ್ತೆ. ತೊಂಡೆಕಾಯಿನೂ ಲೇಟ್ ಆಗೋಲ್ಲ, ಬೇಗನೆ ಬೇಯುತ್ತೆ. ನೀವು ಕುಕ್ಕರಲ್ಲಿಟ್ಟರೆ ಒಂಥರ ಮೆತ್ತಗಾಗ್ಬಿಡತ್ತೆ. ಅದಕ್ಕೆ ಇದನ್ನು ಹೀಗೆ ಬೇಯಿಸಿ. ಕೆಲವ್ರು ಅಂತಾರಲ್ವ ಬೇಯಲ್ಲ ಅಂತ, ಖಂಡಿತ ಇಲ್ಲ, ಬೇಯುತ್ತೆ. ನಿಮ್ಗೆ ಹಾಗೆ ಬೇಯಲಿಲ್ಲ ಅಂತ ಅನಿಸಿದರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ಬಿಡಿ, ಆವಾಗ ಬೇಗನೆ ಬೇಯುತ್ತೆ ನೋಡಿ. ಇದು ಹಾಕ್ಕೊಂಡಿರೋದನ್ನೆಲ್ಲನೂ ನಾನು ರುಬ್ಬಿ ಪೇಸ್ಟ್ ಥರ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಬೇಯಕ್ಕೆ ಹಾಕಿದ್ದೀನಲ್ವ, ಈಗ ಅಷ್ಟೊತ್ತಿಗೆ ಇದನ್ನು ನುಣ್ಣಗೆ, ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ನೀವು ಬೇಕಾದರೆ ಇದು ಗ್ರೇವಿನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕಿಬಿಟ್ಟು ಕೂಡ ನಿಧಾನಕ್ಕೆ ಬೇಯಿಸ್ಕೋಬೋದು. ಅದು ತೊಂಡೆಕಾಯಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನು ಈಗ ರುಬ್ಬಿಟ್ಕೊಂಡಿರೋ ಇದನ್ನು ಅದಕ್ಕೆ ಹಾಕ್ತೀನಿ ನೋಡಿ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ. ನಾನೊಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ. ತುಂಬ ಮೆತ್ತಗಾಗದಿದ್ರೂ ಪರವಾಗಿಲ್ಲ, ಇದು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೆ. ತುಂಬ ಹೋಳು ರಾಗು ಕೂಡ ಇಷ್ಟಪಡ್ತಾರೆ. ಆದರೆ ನೀವು ಮೆತ್ತಗೆ ಬೇಯಿಸ್ಬೇಕು ಅಂದರೆ ಆ ಥರನೂ ಬೇಯಿಸ್ಕೊಳ್ಬೋದು. ನಿಮ್ಮ ಮನೆಯವ್ರ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡ್ಕೊಳ್ಬೋದು ನೋಡಿ. ನಾನಿವಾಗ ತೊಂಡೆಕಾಯ್ದು ಮಾಡ್ತಾಯಿದ್ದೀನಲ್ವ, ನೀವು ಬರೀ ಈರುಳ್ಳಿದು ಮಾಡ್ಬೋದು. ಆಲೂಗಡ್ಡೆದಂತೂ ಏನು ಸೂಪರಾಗಿರುತ್ತೆ ಗೊತ್ತಾ? ನವಿಲುಕೋಸು, ಬೀನ್ಸು, ಯಾವ ತರಕಾರಿಲಿ ಬೇಕಾದ್ರೂ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನೀವು ಈ ಥರ ಸಾಗು ಮಾಡ್ಕೊಳ್ಬೋದು. ಇದು ಈಗ ಸಾಗು ಅಂದ್ರೆ ನೋಡಿ, ಅಡುಗೆಗೆ ನಾವು ಅನ್ನ ದಿನ ಮಾಡ್ತೀವಿ, ಚಪಾತಿ ಬೇಕು, ಅಥವಾ ಹೊರಗಡೆ ತಂದಿದ್ದರೂ ಕೂಡ ಚಪಾತಿ ತಂದ್ಕೊಂಡು ತಿನ್ನೋರು ಇರ್ತಾರೆ. ಆದರೆ ಗ್ರೇವಿ ಇಲ್ಲದೆ ಇದ್ದರೆ ಮಾತ್ರ ನಡೆಯೋದೇ ಇಲ್ಲ. ಒಂದೇ ಥರ ಗ್ರೇವಿ ಅಂದರೆ ಎಲ್ಲರಿಗೂ ಬೇಜಾರಾಗತ್ತೆ. ಅದರಿಂದ
ನೋಡಿ ನೀವು ಈ ಥರ ಒಂದು ಸ್ವಲ್ಪ ಬೇರೆ ಥರ ಟೇಸ್ಟ್ ಬರೋ ಹಾಗೆ ಈಗ ಬೇಯ್ತಿದ್ದಾಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಅದಕ್ಕೆ ಹಾಕಿಬಿಡ್ತಾಯಿದ್ದೀನಿ. ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನೀವು ಒಂದು 5 ನಿಮಿಷ ಇದನ್ನು ಚೆನ್ನಾಗೇ ಕುದಿ ಬರೋ ಥರ ಕುದಿಸಿ ಇಟ್ಕೊಳ್ಬೋದು. ನೋಡಿ ನಾನು ಮೊದಲೇ ಹೇಳಿದ್ನಲ್ಲ, ಈಗ 90 ವೆರೈಟಿ ದೋಸೆ ಅಂತಾರಲ್ವ, ಆ ಥರ ನೀವು ಯಾವ ತರಕಾರಿ ಸೊಪ್ಪು ಏನು ಬೇಕಾದರೂ, ನವಿಲುಕೋಸು, ಕ್ಯಾಬೇಜು ಮತ್ತು ಹೀರೆಕಾಯಿ, ನುಗ್ಗೆಕಾಯಿ, ಏನು ಬೇಕಾದರೂ, ಸೋರೆಕಾಯಿ, ಯಾವುದ್ರಲ್ಲಿ ಬೇಕಾದರೂ ನಿಮಗೆ ಇಷ್ಟವಾಗಿರೋ ತರಕಾರಿಯಲ್ಲಿ ಈ ಥರ ಸಾಗು ಸಿಂಗಲ್ಲಾಗಿ ಮಾಡ್ಕೊಳ್ಳಿ. ಅಂದರೆ ಸಾಗು ಅಂದಾಕ್ಷಣ ಎಲ್ಲರೂ ಎಲ್ಲ ಮಿಕ್ಸ್ ತರಕಾರಿ ಮಾಡ್ತಾರಲ್ವ, ಈ ಥರ ಒಂದೊಂದೇ ತರಕಾರಿ ಮಾಡಿಕೊಂಡ್ರೂ ಕೂಡ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ, ದೋಸೆ ಎಲ್ಲದ್ರ ಜೊತೆಯಲ್ಲೂ ಹೊಂದ್ಕೊಳ್ಳೋ ಅಂಥ ಈ ತೊಂಡೆಕಾಯಿ ಸಾಗುನ, ಮಸಾಲ ಸ್ಪೈಸಿ ಸಾಗುನ ನಾನು ತೋರಿಸ್ತಾ ಇದ್ದೀನಿ. ನೀವು ಖಂಡಿತ ಮಾಡೇ ಮಾಡ್ತೀರಾ, ಟೇಸ್ಟ್ ಮಾಡಿ ಕಾಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ ಕುದೀತಾ ಇರೋವಾಗ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಕೂಡ ಅದಕ್ಕೆ ನಾನು ಹಾಕ್ಬಿಡ್ತೀನಿ. ಈ ಥರ ಲಾಸ್ಟಲ್ಲಿ ಹಾಕೋದ್ರಿಂದ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಮತ್ತು ಅದರದ್ದೆಲ್ಲನೂ ಕೂಡ ಇದಕ್ಕೆ ಹೊಂದ್ಕೊಳ್ಳುತ್ತೆ ಅಲ್ವಾ, ಅದರ ಫ್ರ್ಯಾಗ್ರೆನ್ಸು ಹಾಗೇ ಇರುತ್ತೆ ಅಂತ ಹೇಳಿ. ನೋಡಿದ್ರಾ, ತೊಂಡೆಕಾಯಿ ಮಸಾಲ ಸ್ಪೈಸಿ ಸಾಗು ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಮಾಡಿದ ಮೇಲೆ ಟೇಸ್ಟ್ ತಿಳಿಸ್ತೀರಲ್ಲ. ನಮಸ್ಕಾರ.